ನಮಸ್ಕಾರ. ನಿಜವಾಗ್ಲೂ ತುಂಬ ನಿರಾಶೆ ಆಗಿರುವಂಥದ್ದು ದರ್ಶನ್ ಅವರ ಅಭಿಮಾನಿಗಳು. ಮೊನ್ನೆಯಿಂದಲೇ ದರ್ಶನ್ ಅವ್ರು ಬರ್ತಾರೆ, ಪಬ್ಲಿಕ್ ಕಾರ್ಯಕ್ರಮ, ಸಿನಿಮಾ ಕಾರ್ಯಕ್ರಮ, ಅಲ್ಲಿ ಬಂದು ಒಂದಷ್ಟು ಮಾತಾಡ್ತಾರೆ ಅಂಥೇಳಿ ನಿರೀಕ್ಷೆ ಮಾಡಿದರು. ಆ ನಿರೀಕ್ಷೆ ನಿಜಕ್ಕೂ ಸುಳ್ಳಾಗಿರುವಂಥದ್ದು. ಒಂದು ವಿಡಿಯೋ ಮೂಲಕ ವಾಮನ ಚಿತ್ರದ ಟ್ರೈಲರ್ ರಿಲೀಸ್ ಮಾಡಿ ವಾಮನ ಚಿತ್ರದ ಟ್ರೈಲರ್ ಬಗ್ಗೆ ಹೇಳ್ಕೊಂಡಿರುವಂಥದ್ದು, ಹಾಗೆಯೇ ಇಡೀ ಟೀಮ್ಗೆ ವಿಶ್ ಮಾಡಿರುವಂಥದ್ದು. ಇಷ್ಟೇನಾ ಅಂಥೇಳಿ ದರ್ಶನ್ ಅಭಿಮಾನಿಗಳು ತಮ್ಮ ಸಿಟ್ಟನ್ನು, ಬೇಸರವನ್ನು ಪ್ರಸನ್ನ ಥಿಯೇಟ್ರನ್ನ ಚೇರ್ಗಳ ಮೇಲೆ ತೋರಿಸಿರುವಂಥದ್ದು. ಇದು ಎಷ್ಟು ಬೆಳವಣಿಗೆ, ಇವತ್ತಿನ ಒಂದು ಬೆಳವಣಿಗೆ. ಆದರೆ ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ, ದರ್ಶನ್ ಅವರ ಮಾತಿನ ವಿಚಾರಕ್ಕೆ ಬಂದರೆ, ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಿದಂತಹ ದರ್ಶನ್ ಟ್ರೈಲರನ್ನು ತುಂಬ ಮೆಚ್ಕೊಂಡಿರುವಂಥದ್ದು. ಇದರಲ್ಲಿ ಮುದ್ದು ರಾಕ್ಷಸಿ ಅಂಥೇಳಿ ಒಂದು ಹಾಡು ಬರುತ್ತೆ ಸಿನಿಮಾದಲ್ಲಿ, ಅದು ಟ್ರೈಲರ್ ಕೂಡ ಇರುವಂಥದ್ದು. ಅದನ್ನು ನೋಡಿ ತುಂಬ ಇಷ್ಟಪಟ್ಟಿರುವಂಥ ದರ್ಶನ್, ಮುದ್ದು ರಾಕ್ಷಸಿ ಅನ್ನೋ ಪದ ತುಂಬ ಚೆನ್ನಾಗಿದೆ, ಎಲ್ಲಿ ಹುಡುಕಿದ್ರು ಇದನ್ನು, ನಾನು ನನ್ನ ಹೆಂಡತಿ ಏನಿದ್ದಾರೆ ವಿಜಯಲಕ್ಷ್ಮಿ, ಅವ್ರಿಗೂ ಕೂಡ ಮುದ್ದು ರಾಕ್ಷಸಿ ಅಂಥೇಳಿ ಹೇಳ್ತಾನೆ ಇರ್ತೀನಿ ಅಂಥೇಳಿ ತಮ್ಮ ಆ ಒಂದು ಗುಟ್ಟನ್ನು ಹೇಳ್ಕೊಂಡಿರೋವಂಥದ್ದು. ಇನ್ನು ಮಾತಾಡ್ತಾನೆ ಇನ್ನೊಂದು ವಿಚಾರ ಹೇಳ್ತಾರೆ ದರ್ಶನ್ ಅವರು. ಸಿನಿಮಾ ರಂಗದಲ್ಲಿ ಸಿನಿಮಾ ಓಡಲ್ಲ, ಬರಲ್ಲ, ಜನ ಥಿಯೇಟ್ರಿಗೆ ಹೋಗಲ್ಲ, ಈ ಥರದ್ದೆಲ್ಲ ವಿಚಾರವನ್ನು ಪಕ್ಕಕ್ಕಿಟ್ಟು ನಾವು ಬೇರೆ ಏನೇ ಆದರೂ ಸರಿ ಕನ್ನಡ ಸಿನಿಮಾಗಳನ್ನೇ ಮಾಡೋದು, ಕನ್ನಡ ಸಿನಿಮಾ ರಂಗದಲ್ಲೇ ಉಳಿಯೋದು. ಒಂದು ವೇಳೆ ಸಿನಿಮಾ ಓಡದೇ ಇದ್ದರೆ ನಾವು ನಮ್ಮ ತೋಡು ಮನೆಯಲ್ಲಿ ಹಾಲನ್ನು ಕರ್ಕೊಂಡು ಅಥವಾ ಹಸುಗಳನ್ನು ಸಾಕ್ಕೊಂಡು ಜೀವನ ಮಾಡ್ತೀವಿ ಅನ್ನೋ ಅರ್ಥದಲ್ಲೇ ಹೇಳ್ತಾರೆ. ಅದು ಬಿಟ್ಟರೆ ಕನ್ನಡ ಸಿನಿಮಾನೇ ಮಾಡೋದು ಅನ್ನೋದನ್ನು ಒತ್ತಿ ಹೇಳ್ತಾರೆ. ಸೊ ಇದು ದರ್ಶನ್ ಅವರ ಮಾತಿನ ಒಟ್ಟು ತಾತ್ಪರ್ಯ ಆಗಿರುವಂಥದ್ದು. ಇನ್ನುಳಿದಂತೆ ವಾಮನ ಟ್ರೈಲರ್ ರಿಲೀಸ್ ಆಗಿದೆ, ಸಿನಿಮಾ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗುತ್ತೆ ನೋಡಿ ಅಂತ ಹೇಳಿ ದರ್ಶನ್ ಎಲ್ಲರಿಗೂ ಕೇಳ್ಕೊಂಡಿರುವಂಥದ್ದು. ಒಟ್ಟು ವಾಮನ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಮಾಹಿತಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.